ಕಷ್ಟಗಳು ಬಂದಿದೆ ಎಂದು ಇಷ್ಟಪಟ್ಟಿದ್ದನ್ನ ಬಿಟ್ಟು ಕೊಡಬೇಡಿ. ಇವತ್ತಿನ ದಿನ ಕಷ್ಟ ಆಗಿರಬಹುದು, ನಾಳೆ ಅದಕ್ಕಿಂತ ಕೆಟ್ಟ ದಿನಗಳು ಬರಬಹುದು. ಆದರೆ ಮುಂದೊಂದು ದಿನ ಎಲ್ಲವೂ ಕೂಡ ಸಂತೋಷವಾಗಿಯೇ ಇರುತ್ತದೆ. ಒಬ್ಬರ ಮನಸ್ಸನ್ನ ನೋಯಿಸುವುದು ಸಾಧನೆ ಅಲ್ಲವೇ ಅಲ್ಲ. ಒಬ್ಬರ ಮನಸ್ಸನ್ನ ಗೆಲ್ಲುವುದು, ಅವರ ಮನಸ್ಸನ್ನ ಪರಿವರ್ತನೆ ಮಾಡುವುದೇ ನಿಜವಾದ ಸಾಧನೆ. ನಾವು ಹೆಚ್ಚು ಚಿಂತೆ ಮಾಡಿದಷ್ಟು ಬದುಕು ಎನ್ನುವುದು ಗೊಂದಲಮಯವಾಗಿ ಇರುತ್ತದೆ. ಆದ್ದರಿಂದ ದೇವರೇ ನಮ್ಮ ಭವಿಷ್ಯದ ಬಗ್ಗೆ ನಿರ್ಧರಿಸಲಿ ಎಂದು ಬಿಟ್ಟು ಬಿಡಬೇಕು. ಬರುವುದೆಲ್ಲವನ್ನ ಬಂದಂತೆ ಸ್ವೀಕರಿಸುತ್ತಾ ಮುಂದೆ ನಡೆಯುತ್ತಾ ಹೋಗಬೇಕು. ಆಗ ಮಾತ್ರ ನಾವು ಬದುಕಿನಲ್ಲಿ ಏನಾದರೂ ಸಾಧನೆಯನ್ನು ಮಾಡುವುದಕ್ಕೆ ಸಾಧ್ಯವಾಗುವುದು. ಪ್ರತಿಯೊಂದು ಬದಲಾವಣೆಯ ಹಿಂದೆ ಬಲವಾದ ಪ್ರೇರಣೆ ಎಂದು ಇದ್ದೇ ಇರುತ್ತದೆ. ಜೀವನದಲ್ಲಿ ಎಲ್ಲವೂ ಇದ್ದಾಗ ನಿಮ್ಮ ಊರು ಯಾರು ಎಂದು ಗೊತ್ತಾಗುವುದಿಲ್ಲ. ಜೀವನದಲ್ಲಿ ನೀವು ಎಲ್ಲವನ್ನ ಕಳೆದುಕೊಂಡಾಗ ನಿಮ್ಮವರು ಯಾರು ಎಂದು ನಿಮಗೆ ಗೊತ್ತಾಗುವುದು. ನೀವು ಸಾಧಿಸಿದಂತಹ ಒಡವೆ, ವಸ್ತ್ರ, ಹಣ, ಆಸ್ತಿ, ಸಂಪತ್ತು ಇವೆಲ್ಲಕ್ಕೂ ಕೂಡ ನಾವೇ ಕಾವಲುಗಾರರು ಆಗಬೇಕು. ಆದರೆ ನಾವು ಸಂಪಾದಿಸಿರುವಂತಹ ದಾನ, ಧರ್ಮ, ವಿದ್ಯೆ, ಪುಣ್ಯ ಇವೆಲ್ಲವೂ ಕೂಡ ನಮಗೆ ಕಾವಲುಗಳಾಗಿರುತ್ತವೆ. ಕರ್ಮದ ಏಟು ತುಂಬಾನೇ ಭಯಂಕರವಾಗಿ ಇರುತ್ತದೆ. ನಮ್ಮ ಸಂಗ್ರಹವಾಗಿರುವಂತಹ ಪುಣ್ಯ ಯಾವಾಗ ಮುಗಿದು ಹೋಗುತ್ತದೆ ಎಂದು ನಮಗೆ ತಿಳಿಯುವುದಿಲ್ಲ. ಹಾಗಾಗಿ ನಮ್ಮ ಪಾಪ ಪುಣ್ಯಗಳ ಮೇಲೆ ನಮಗೆ ನಂಬಿಕೆ ಎನ್ನುವುದು ಇರಬೇಕು. ನಾವು ಮಾಡುತ್ತಿರುವಂತಹ ದಿನನಿತ್ಯದ ಕರ್ಮದ ಒಂದು ಚಿಂತೆ ಎನ್ನುವುದು ಇರಲೇಬೇಕು. ಕರ್ಮ ಎನ್ನುವುದು ಯಾರೇ ಬಿಟ್ಟರೂ ಕೂಡ ನಾವು ಮಾಡಿರುವಂತಹ ಕರ್ಮ ನಮ್ಮನ್ನು ಬಿಡುವುದಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಮಾಡುತ್ತಿರುವಂತಹ ಕರ್ಮಗಳ ಮೇಲೆ ಎಚ್ಚರಿಕೆ ಇರಲಿ. ಪುಣ್ಯ ಮುಗಿದ ನಂತರ ಅಸಮರ್ಥ ರಾಜನು ಕೂಡ ಭಿಕ್ಷೆಯನ್ನ ಬೇಡುವಂತಹ ಪರಿಸ್ಥಿತಿ ಬಂದೇ ಬರುತ್ತದೆ. ಆದ್ದರಿಂದ ಯಾರಿಂದಲೂ ಕೂಡ ಯಾರಿಗಾಗಿಯೂ ಕೂಡ ಮೋಸ, ಕಪಟ, ವಂಚನೆ ಮಾಡಿ ಯಾರ ಆತ್ಮವನ್ನು ಕೂಡ ನೀವು ಮೋಸ ಮಾಡುವುದಕ್ಕೆ ಹೋಗಬೇಡಿ. ಮೋಸ ಮಾಡುವ ಪ್ರತಿಯೊಬ್ಬರೂ ಕೂಡ ಹೇಳುವ ಒಂದೇ ಒಂದು ಮಾತು ಅಂದರೆ, ನಾನು ಆ ತರಹದ ವ್ಯಕ್ತಿ ಅಲ್ಲ, ನನ್ನನ್ನು ನಂಬಿ ಎಂದು ಹೇಳುವುದು. ದೇವರು ಬೇಕು ಅಂತಾನೆ ಕೆಲವು ಸಂಬಂಧಗಳನ್ನು ನಮ್ಮಿಂದ ದೂರ ಮಾಡುತ್ತಾನೆ. ಕಾರಣ ಇಷ್ಟೇ, ನಮಗೆ ತಿಳಿಯದೇ ಇರುವಂತಹ ಸತ್ಯ ಆ ಭಗವಂತನಿಗೆ ತಿಳಿದಿರುತ್ತದೆ. ಹಾಗಾಗಿ ಯಾರೇ ನಮ್ಮ ಜೀವನದಿಂದ ದೂರ ಆದರೂ ಕೂಡ ನಾವು ತಲೆಯನ್ನು ಕೆಡಿಸಿಕೊಳ್ಳುವುದಕ್ಕೆ ಹೋಗಲೇಬಾರದು. ಏಕೆಂದರೆ ಆಗುವುದೆಲ್ಲ ಒಳ್ಳೆಯದಕ್ಕೆ ಎನ್ನುವಂತಹ ನಂಬಿಕೆ ನಮ್ಮಲ್ಲಿರಬೇಕು. ಮನಸ್ಸಿಟ್ಟು ಕಲಿತಿರುವಂತಹ ಅಕ್ಷರ, ಮೈ ಬಗ್ಗಿಸಿ ದುಡಿದು ತಿನ್ನುವಂತಹ ಅನ್ನ, ಕಷ್ಟಪಟ್ಟು ಸಂಪಾದನೆಯನ್ನು ಮಾಡಿರುವಂತಹ ಆಸ್ತಿ, ಇಷ್ಟಪಟ್ಟು ಮಾಡುವಂತಹ ದೈವ ಭಕ್ತಿ ಇವೆಲ್ಲವೂ ಕೂಡ ಯಾರನ್ನು ಯಾವತ್ತಿಗೂ ಕೂಡ ಕೈ ಬಿಡುವುದಿಲ್ಲ. ಹಾಗಾಗಿ ನೀವು ಕಷ್ಟಪಟ್ಟು ಸಂಪಾದನೆಯನ್ನು ಮಾಡಿ ಅದರಲ್ಲಿ ಜೀವನವನ್ನು ಕಟ್ಟಿಕೊಳ್ಳಿ. ಆಗುವುದಿಲ್ಲ, ಒಳ್ಳೆಯದೇ ಆಗುವುದು. ಯಾರನ್ನೂ ಕೂಡ ಜೀವನದಲ್ಲಿ ಕೀಳಾಗಿ ನೋಡುವುದಕ್ಕೆ ಹೋಗಬೇಡಿ. ನಾಳೆ ಅವರ ಮುಂದೆ ಕೈ ಕಟ್ಟಿ ಕೂರುವಂತಹ ಸಮಯವೂ ಕೂಡ ನಿಮಗೂ ಬರಬಹುದು. ಆಡಿಕೊಳ್ಳುವವ ಜನ ನೂರಾರು ಇದ್ದರೇನು, ನೋಡಿಕೊಳ್ಳುವವ ಜನಾರ್ದನ ಮೇಲಿದ್ದಾನೆ. ಇತರರ ಮಾತನ್ನು ತಲೆಕೆಡಿಸಿಕೊಳ್ಳುವುದಕ್ಕೆ ಹೋಗಬೇಡ. ಮುಂದೆ ಸಾಗುತ್ತಾ ಹೋಗು, ಆಗುವುದೆಲ್ಲ ಒಳ್ಳೆಯದೇ ಆಗುವುದು. ಮಸಣಕ್ಕೆ ಹೊರಟಿರುವಂತಹ ತೇರಿಗೆ ಎಷ್ಟು ಹೂವಿನಿಂದ ಅಲಂಕಾರ ಮಾಡಿದರೂ ಕೂಡ ವ್ಯರ್ಥ. ಹಾಗೆಯೇ ಮನುಷ್ಯತ್ವದ ಅರಿವೇ ಇಲ್ಲದವನಿಗೆ ಎಷ್ಟೇ ಒಂದು ಪ್ರೀತಿಯನ್ನು ತೋರಿಸಿದರೂ ಕೂಡ ಅದು ವ್ಯರ್ಥವೇ ಆಗುವುದು. ಹಾಗಾಗಿ ಜೀವನದಲ್ಲಿ ನಾವು ಯಾರಿಗೆ ಪ್ರೀತಿಯನ್ನು ತೋರಿಸುತ್ತಾ ಇದ್ದೇವೆ ಎನ್ನುವುದು ತುಂಬಾ ಮುಖ್ಯವಾಗುತ್ತದೆ. ಏಕೆಂದರೆ ಪ್ರೀತಿಯನ್ನು ತೋರಿಸಿದಾಗ ನಿನಗೆ ಪ್ರೀತಿಯೇ ದೊರಕಬೇಕು, ಪ್ರೀತಿಯೇ ನಿನಗೆ ಮರಳಿ ಪಡೆಯುವಂತೆ ಇರಬೇಕು. ಅದನ್ನು ಹೊರತುಪಡಿಸಿ ನಿನ್ನ ಪ್ರೀತಿಯನ್ನು ಅವರು ಲೆಕ್ಕಿಸುತ್ತಾ ಇಲ್ಲ ಎಂದಾಗ ನಿನ್ನ ಪ್ರೀತಿಗೆ ಬೆಲೆಯೇ ಇರುವುದಿಲ್ಲ. ಕಾಲಚಕ್ರದ ಮುಂದೆ ಎಲ್ಲರೂ ಕೂಡ ಒಂದೇ. ನೋಯಿಸಿದವರೇ ಆಗಲಿ, ಪ್ರೀತಿಸಿದವರೇ ಆಗಲಿ, ಬೈದವರೇ ಆಗಲಿ, ಬೈಯಿಸಿಕೊಂಡವರೇ ಆಗಲಿ, ತುಳಿದವರೇ ಆಗಲಿ, ಹೊಗಳಿದವರೇ ಆಗಲಿ, ಮೇಲಿದ್ದವರು ಕೆಳಗೆ ಇಳಿಯಲೇಬೇಕು. ಜೀವನದಲ್ಲಿ ಸಂತೋಷವಾಗಿ ಇರಬೇಕು ಎಂದರೆ ಪ್ರತಿ ವಿಷಯಕ್ಕೆ ತಾಳ್ಮೆ ತುಂಬಾನೇ ಮುಖ್ಯವಾಗುತ್ತದೆ. ಯಾವುದಾದರೂ ಒಂದು ಗುರಿಯನ್ನ ಸಾಧಿಸಬೇಕು ಅಂದರೆ ಪ್ರತಿ ಕ್ಷಣವೂ ಕೂಡ ಹೋರಾಟವನ್ನು ಮಾಡಲೇಬೇಕು. ಅಂತಹ ಹೋರಾಟವು ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ.
ಸಾಧನೆಯ ಕಿಚ್ಚನ್ನ ಹೆಚ್ಚಿಸುತ್ತದೆ. ಹಾಗಾಗಿ ನಿರಂತರವಾಗಿರುವಂತಹ ಶ್ರಮ, ನಿರಂತರವಾಗಿರುವಂತಹ ಹೋರಾಟವನ್ನು ಮಾಡಿ. ಆಗ ನೀವು ಅಂದುಕೊಂಡಿರುವಂತಹ ಗುರಿಯನ್ನ ಸಾಧಿಸಿಯೇ ತೀರುತ್ತೀರಾ. ಪ್ರಯತ್ನದ ಹಾದಿಯಲ್ಲಿ ಸೋಲಿಸುವುದು ನಿಜವಾದ ಸೋಲಲ್ಲ, ಬದಲಿಗೆ ಸೋತ ಕ್ಷಣದಲ್ಲಿ ಪ್ರಯತ್ನ ಮುಂದುವರಿಸದೇ ಇರುವುದೇ ನಿಜವಾದ ಸೋಲು. ಸೋತಿದ್ದಕ್ಕೆ ಪಶ್ಚಾತ್ತಾಪ ಪಡಬೇಡ, ಬದಲಿಗೆ ಪ್ರಯತ್ನ ಮಾಡದೆ ಇದ್ದಿದ್ದಕ್ಕೆ ಪಶ್ಚಾತ್ತಾಪವನ್ನು ಪಡು. ಇಂದು ಭೀಕರವಾಗಿ ಇದ್ದರೆ ನಾಳೆ ಮತ್ತಷ್ಟು ಭೀಕರ. ಆದರೆ ನಾಡಿದ್ದು ಸುಂದರ ಭವಿಷ್ಯದ ಸುಂದರ ಕ್ಷಣಗಳನ್ನು ಅನುಭವಿಸಬೇಕಾದರೆ ಇಂದಿನ ಕಷ್ಟದ ದಿನಗಳನ್ನು ನಾವು ಎದುರಿಸಲೇಬೇಕು. ಹಾಗಾಗಿ ಇಂದು ದೇವರು ನಿನಗೆ ಏನೇ ಕರುಣಿಸಿದರೂ ಕೂಡ ಅದನ್ನು ಪಾಲಿಗೆ ಬಂದಿದ್ದು ಪಂಚಾಮೃತ ಎನ್ನುವಂತೆ ಸ್ವೀಕರಿಸಿ ಮುಂದೆ ನಡೆಯುತ್ತಾ ಹೋಗಬೇಕು. ನಾಳೆಯ ದಿನ ಉಜ್ವಲವಾಗಿರುವಂತಹ ದಿನ ಬಂದರೂ ಬರಬಹುದು. ಯಾರು ತಾನೇ ಅದನ್ನು ಕಂಡವರು? ಇಂದು ನೆರಳು ಕೊಡುವ ಮರವು ಅನೇಕ ವರ್ಷಗಳ ಹಿಂದೆ ನಡೆಸಿ ಆ ಮಳೆ ಬಿರುಗಾಳಿಗಳನ್ನು ಸಹಿಸಿಕೊಂಡಿದ್ದಕ್ಕೆ ಇಂದು ನೆರಳು ಮತ್ತು ಹಣ್ಣು ಕೊಡುವಂತಹ ಮರವಾಗಿದೆ. ಅನೇಕ ಜನಕ್ಕೆ ಆಶ್ರಯವನ್ನು ನೀಡಿದೆ. ಹಾಗೆಯೇ ಆ ಮರದ ರೀತಿಯಲ್ಲಿ ನಾವು ಇಂದು ಬಂದಿರುವಂತಹ ಎಲ್ಲ ಕಷ್ಟಗಳನ್ನು, ನೋವುಗಳನ್ನು ಸಹಿಸಿಕೊಂಡಾಗ ಮಾತ್ರ ಆ ಮರ ಮುಂದೊಂದು ದಿನ ಹೇಗೆ ಫಲವನ್ನು ಕೊಟ್ಟಿತ್ತೋ ಅದೇ ರೀತಿಯಲ್ಲಿ ನಮ್ಮ ಜೀವನದಲ್ಲಿ ಮುಂದಿನ ದಿನಮಾನಗಳಲ್ಲಿ ಒಳ್ಳೆಯ ಭವಿಷ್ಯ ಎನ್ನುವುದು ಇದ್ದೇ ಇರುತ್ತದೆ. ಸಾಧನೆಯನ್ನ ಮಾಡಬೇಕಾದರೆ ನಿನ್ನ ಗಮನವನ್ನು ಎದುರಾಳಿಗಳ ಕಡೆಗೆ ಹರಿಸಬೇಡ, ಬದಲಿಗೆ ಗುರಿಯ ಕಡೆಗೆ ಹರಿಸು. ಆಗ ಮಾತ್ರ ನಿನ್ನ ಸಾಧನೆಯನ್ನು ನೀನು ಮಾಡುವುದಕ್ಕೆ ಸಾಧ್ಯವಾಗುವುದು. ಹಾಗೂ ನಿನ್ನನ್ನು ನಂಬಿದವರಿಗೆ ನೀನು ಜೀವನದಲ್ಲಿ ದಾರಿಯನ್ನು ತೋರಿಸುವುದಕ್ಕೆ ಸಾಧ್ಯವಾಗುವುದು. ಹಣ ಮತ್ತು ಕೀರ್ತಿಗಳ ಬೆನ್ನತ್ತಬೇಡ, ಬದಲಿಗೆ ಸಾಧನೆಯ ಬೆನ್ನತ್ತು. ಸಾಧನೆ ಮಾಡು, ಹಣ ಕೀರ್ತಿ ತಾನಾಗಿಯೇ ಬಂದೇ ಬರುತ್ತದೆ. ನೀವು ಬಿಡವಿಲ್ಲದೆ ಒಂದು ಕಾರ್ಯದಲ್ಲಿ ತೊಡಗಿದಾಗ ಮಾತ್ರ ಯಶಸ್ಸು ನಿಮ್ಮನ್ನ ಹುಡುಕಿಕೊಂಡು ಬರುತ್ತದೆ. ನಮ್ಮ ಸುತ್ತಮುತ್ತ ಅನೇಕ ಸಾಧಕರಿದ್ದಾರೆ. ಅಂತಹ ಸಾಧಕರ ಆದರ್ಶವಾಗಿಸಿಕೊಂಡಾಗ ಮಾತ್ರ ಸಾಧನೆಯನ್ನು ಮಾಡುವುದಕ್ಕೆ ಸಾಧ್ಯವಾಗುವುದು. ಸಾಧಕರ ಚರಿತ್ರೆಗಳನ್ನು ಓದಬೇಕು, ಹಾಗೂ ಸೋತಿರುವವರ ಚರಿತ್ರೆಯನ್ನು ಕೂಡ ನಾವು ಓದಬೇಕು. ಸೋಲಿನ ಕಥೆಗಳನ್ನು ಓದಿದಾಗ ಮಾತ್ರ ಮುಂದೆ ಸೋಲದೆ ಇರುವ ರೀತಿಯಲ್ಲಿ ನಡೆದುಕೊಳ್ಳುವುದಕ್ಕೆ ಸಾಧ್ಯವಾಗುವುದು. ಬರೀ ಗೆಲುವಿನ ಕಥೆಯನ್ನು ಓದಿದಾಗ ಸೋಲಿನ ಒಂದು ಅನುಭವವನ್ನು ಹೇಗೆ ತಡೆದುಕೊಳ್ಳಬೇಕು ಎನ್ನುವಂತಹ ಅರಿವು ನಮಗೆ ಬರದೇ ಇರುವುದಕ್ಕೆ ಸಾಧ್ಯವಾಗುತ್ತದೆ. ಪ್ರತಿಭೆ ಗುಡಿಸಿಲಲ್ಲಿ ಹುಟ್ಟುತ್ತದೆ, ಅರಮನೆಯಲ್ಲಿ ಸಾಯುತ್ತದೆ. ಹಾಗೆಯೇ ಪ್ರತಿಭೆ ಇರುವಂತಹ ವ್ಯಕ್ತಿಗಳೇ ಜೀವನದಲ್ಲಿ ಏನನ್ನಾದರೂ ಮಾಡಿಯೇ ತೀರುತ್ತಾರೆ. ಕಡು ಬಡತನದಿಂದಾಗಿ ಜೀವನೋಪಾಯಕ್ಕೆ ಉದ್ಧಾರ ಮಾಡುತ್ತಲೇ ಅನೇಕ ರೀತಿಯಲ್ಲಿ ಸಾಧನೆಯನ್ನು ಮಾಡಿರುವಂತಹ ಸಾಧಕರು ನಿಮ್ಮಗಳ ಮಧ್ಯೆ ಇದ್ದಾರೆ. ಅಂತಹ ಸಾಧಕರ ಪರಿಚಯವನ್ನು ಮಾಡಿಕೊಳ್ಳಿ, ಅಂತಹ ಸಾಧಕರ ಜೀವನೋಪಾಯವನ್ನು ತಿಳಿದುಕೊಳ್ಳಿ. ಆಗ ಮಾತ್ರ ನೀವು ಜೀವನದಲ್ಲಿ ಏನನ್ನಾದರೂ ಮಾಡುವುದಕ್ಕೆ ಸಾಧ್ಯವಾಗುವುದು. ಸೋಲು ಎನ್ನುವುದು ಅದ್ಭುತವಾಗಿರುವಂತಹ ಶಿಕ್ಷಕ. ಇಂತಹ ಸೋಲು ನಮ್ಮನ್ನ ಕೆರಳಿಸುತ್ತದೆ ಮತ್ತು ಮತ್ತಷ್ಟು ಜಾಗೃತರನ್ನಾಗಿ ಮಾಡುತ್ತದೆ ಎನ್ನುವುದನ್ನು ನಾವು ಯಾವತ್ತಿಗೂ ಕೂಡ ಮರೆಯಲೇಬಾರದು. ಸೋಲಾಯಿತು ಎಂದು ನೀವು ಜೀವನವೇ ಮುಗಿದು ಹೋದವರ ರೀತಿಯಲ್ಲಿ ವರ್ತನೆಯನ್ನು ತೋರಿಸಬಾರದು. ಆ ಸೋಲೆ ನಿನ್ನ ಗೆಲುವಿಗೆ ಮೆಟ್ಟಿಲು ಎನ್ನುವುದನ್ನು ನೀನು ಮರೆತು ಹೋಗಲೇಬಾರದು. ಜೀವನದಲ್ಲಿ ಬಿಡಲೇಬೇಡ. ನಿನ್ನನ್ನು ಗೇಲಿ ಮಾಡಿದವರನ್ನ ಬಿಡಬೇಡ. ನಿನ್ನನ್ನು ನೋಡಿ ಹೊಟ್ಟೆ ಉರಿದುಕೊಳ್ಳುವವರನ್ನ ಯಾವತ್ತಿಗೂ ಕೂಡ ಬಿಡಲೇಬೇಡ. ನಿನ್ನ ಸೋಲನ್ನ ಕಾಯುತ್ತಾ ಇರುವವರನ್ನ ನೀನು ಯಾವತ್ತಿಗೂ ಕೂಡ ಬಿಡಲೇಬಾರದು. ಸಾಧಿಸಿ ತೋರಿಸಬೇಕು. ಯಾರು ನಿನ್ನ ಕೈಯಲ್ಲಿ ಏನೂ ಆಗುವುದಿಲ್ಲ ಎನ್ನುವುದಾಗಿ ಹೇಳಿ ಇರುತ್ತಾರೆಯೋ, ಯಾರು ನಿನ್ನ ಕೈಯಲ್ಲಿ ಏನೂ ಕೂಡ ಮಾಡುವುದಕ್ಕೆ ಆಗುವುದೇ ಇಲ್ಲ ಎನ್ನುವುದಾಗಿ 4 ಜನರ ಎದುರಿಗೆ ನಿನ್ನನ್ನು ಕಡೆಗಣಿಸಿ ನೋಡಿರುತ್ತಾರೆಯೋ ಅವರ ಮುಂದೆಯೇ ನೀನು ಗೆಲುವನ್ನು ಸಾಧಿಸಿ ತೋರಿಸಬೇಕು. ನಿನ್ನನ್ನು ಹೀಯಾಳಿಸಿದ ಜನರಿಗೆ ನೀನು ಏನು ಅಂತ ತೋರಿಸಲೇಬೇಕು. ಆ ತೋರಿಸುವ ಸಮಯ ಬರುವುದು ನೀನು ಜೀವನದಲ್ಲಿ ಏನನ್ನಾದರೂ ಸಾಧಿಸಿದಾಗ ಮಾತ್ರ. ನಿನ್ನ ಯೋಗ್ಯತೆಗೆ ಏನು ಎಂದು ಇಡೀ ಜಗತ್ತಿಗೆ ತೋರಿಸು. ನಿನ್ನ ಒಂದು ಕೃತಜ್ಞತೆಯನ್ನು ನೀನು ನಿನ್ನ ಕೆಲಸದ ಮೇಲೆ ಇಡು. ನಿನ್ನ ನಿಷ್ಠೆಯನ್ನು ನೀನು ನಿನ್ನ ಕೆಲಸದ ಮೇಲೆ ಇಡು. ನಿನ್ನ ಪ್ರಾಮಾಣಿಕತೆಯನ್ನು ನೀನು ನಿನ್ನ ಕೆಲಸದ ಮೇಲೆ ಇಡು. ಮನಸ್ಸು ಮಾಡಿದರೆ ಮನುಷ್ಯ ಏನನ್ನಾದರೂ ಕೂಡ ಸಾಧಿಸಿ ತೋರಿಸುತ್ತಾನೆ ಎನ್ನುವಂತಹ ಹಠವನ್ನು ಹಿಡಿದು ಮುಂದೆ ಸಾಗು. ಯಾರು ನಿಮ್ಮನ್ನು ಕಡೆಗಣಿಸಿ ನೋಡಿರುತ್ತಾರೆಯೋ ಅವರೇ ಒಂದು ದಿನ ಕರೆದು ಸನ್ಮಾನಿಸಬೇಕು. ಆ ರೀತಿಯಲ್ಲಿ ಬೆಳೆದು ತೋರಿಸಬೇಕು. ಕರ್ಮ ಎನ್ನುವುದು ಹೇಳುತ್ತದೆ, ನಿನಗೆ ಮೋಸ ಮಾಡಿದವರ ವಿರುದ್ಧ ಸೇಡು ತೀರಿಸಿಕೊಳ್ಳಲು ಒದ್ದಾಡಬೇಡ.
ಕೇವಲ ಸ್ವಲ್ಪ ಸಮಯ ಕಾದು ನೋಡು ಸಾಕು, ಬೀದಿಗೆ ಬೀಳುತ್ತಾರೆ ಎಂದು. ಚರಾಚರಗಳಲ್ಲಿಯೂ ಕೂಡ ನಾನಿದ್ದೇನೆ. ನಿನ್ನ ಬದುಕು ಸಂಪೂರ್ಣವಾಗಿ ಪವಾಡಗಳಿಂದಲೇ ತುಂಬಿದೆ. ಅವುಗಳನ್ನು ಕಂಡು ಖುಷಿಪಡು. ನಿನ್ನ ಕರ್ಮಕ್ಕೆ ತಕ್ಕ ಫಲವನ್ನು ನಾನು ನೀಡುತ್ತೇನೆ ಎಂದು ಹೇಳುತ್ತಾನೆ ಭಗವಾನ್ ಶ್ರೀಕೃಷ್ಣ ಪರಮಾತ್ಮ. ನಮಗೆ ಎಲ್ಲಿ ಬೆಲೆ ಎನ್ನುವುದು ಇರುವುದೇ ಇಲ್ಲವೋ ಆ ಜಾಗದಲ್ಲಿ ನೆಲೆಯಾಗಿ ನಿಲ್ಲಲೇಬಾರದು. ಸಾವಿಗೂ ನೋವಿಗೂ ಒಂದೇ ಅಕ್ಷರದ ವ್ಯತ್ಯಾಸ. ಆದರೆ ಸಾವು ಒಂದೇ ಸಲ ಕೊಂದರೆ ನೋವು ಎನ್ನುವುದು ನಮ್ಮನ್ನ ಪ್ರತಿ ಕ್ಷಣವೂ ಕೂಡ ಕೊಲ್ಲುತ್ತದೆ. ಒಂದು ಎಲೆ ಕೆಳಗೆ ಬೀಳುತ್ತಾ ಏನು ಹೇಳುತ್ತದೆ ಎನ್ನುವುದು ನಿಮಗೆ ಗೊತ್ತಾ? ಈ ಜೀವನ ಎನ್ನುವುದು ಯಾವತ್ತೂ ಕೂಡ ಶಾಶ್ವತ ಅಲ್ಲ ಎಂದು. ಒಂದು ಹೂವು ಅರಳುತ್ತಾ ಬದುಕು, ಒಂದು ದಿನವಾದರೂ ಕೂಡ ಸಂತೋಷದಿಂದ ಬದುಕಬೇಕು ಅಂತ ಒಂದು ಮರ ಮೆಲ್ಲನೆ ಹೇಳುತ್ತದೆ. ತಾನು ಕಷ್ಟದಲ್ಲಿ ಇದ್ದರೂ ಕೂಡ ಇನ್ನೊಬ್ಬರಿಗೆ ಸುಖವನ್ನ ಕೊಡು ಅಂತ ಒಂದು ಹೃದಯ ನಗು ನಗುತ್ತಾ ಹೇಳುತ್ತದೆ, ಎಲ್ಲರ ಮನಸ್ಸಿನಲ್ಲಿ ಒಳ್ಳೆಯ ಸ್ಥಾನವನ್ನ ಸಂಪಾದಿಸು ಅಂತ. ಇಲ್ಲಿ ಯಾವುದು ಕೂಡ ಶಾಶ್ವತವಲ್ಲ, ಮನುಷ್ಯನೇ ಶಾಶ್ವತವಲ್ಲ ಎಂದಾಗ ಇನ್ನು ಮನುಷ್ಯನು ಜೀವನದಲ್ಲಿ ಸಂಪಾದನೆಯನ್ನು ಮಾಡಿರುವಂತಹ ಆಸ್ತಿ, ಐಶ್ವರ್ಯ, ವಜ್ರ, ವೈಢೂರ್ಯಗಳು ಎಲ್ಲವೂ ಕೂಡ ಶಾಶ್ವತವಾಗಿ ಉಳಿಯುತ್ತವೆ ಎನ್ನುವುದು ಹೇಗೆ ತಾನೇ ಹೇಳಲು ಸಾಧ್ಯ? ನಿನ್ನ ಒಳ್ಳೆಯ ಸಮಯಕ್ಕಾಗಿ ಕಾಯುತ್ತಾ ಕೂರಲೇಬೇಡ. ಕಾಯುತ್ತಾ ಕಾಲಹರಣವನ್ನು ಮಾಡಬೇಡ. ಕಾಯುತ್ತಾ ಕಾಲಹರಣವನ್ನು ಮಾಡಿ ಬದುಕನ್ನು ಹಾಳು ಮಾಡಿಕೊಳ್ಳಬೇಡ. ಬದುಕು ಎಲ್ಲರಿಗೂ ಒಂದು ಒಳ್ಳೆಯ ಅವಕಾಶವನ್ನು ಕೊಟ್ಟೇ ಕೊಡುತ್ತದೆ. ಆ ಅವಕಾಶ ಬಂದಾಗ ಅದನ್ನು ಹೇಗೆ ಸರಿಯಾದ ರೀತಿಯಲ್ಲಿ ಸದುಪಯೋಗ ಮಾಡಿಕೊಳ್ಳಬೇಕು ಎನ್ನುವುದು ನಾವು ಮೊದಲು ಅರಿತಿರಬೇಕು. ಚುಚ್ಚಿ ಮಾತನಾಡಿ ನಿಮ್ಮ ಮನಸ್ಸನ್ನು ನೋಯಿಸುವವರಿಗೆ ನಿಮ್ಮ ಮೌನವೇ ಉತ್ತರವಾಗಬೇಕು. ಅವರಿಗೆ ನಿಮಗಿಂತ ಒಳ್ಳೆಯ ಉತ್ತರ ಕಾಲವೇ ಕೊಡುತ್ತದೆ. ಗಂಡಿನಲ್ಲಿ ಸಂಪತ್ತು, ಹೆಣ್ಣಿನಲ್ಲಿ ಸೌಂದರ್ಯ ಇರುವಷ್ಟು ದಿನ ಜಗತ್ತು ಅವರ ಹಿಂದೆಯೇ ಇರುತ್ತದೆ. ಅವೆರಡೂ ಕೂಡ ಅಳಿದ ನಂತರ ಅವರಿಗಷ್ಟೇ ಅವರು ಜೊತೆಯಾಗಿ ಇರುತ್ತಾರೆ. ಚಿನ್ನ ಬಡಿದಷ್ಟು ಅಪರಂಜಿ ಆಗುತ್ತದೆ. ಮನುಷ್ಯ ಮಾನಸಿಕವಾಗಿ ಪೆಟ್ಟು ತಿಂದಷ್ಟು ಗಟ್ಟಿಯಾಗುತ್ತಾನೆ. 100 ಬಾರಿ ಬಾಗಿಲನ್ನು ಮುಚ್ಚಿದರೂ ಕೂಡ ದೇವರು ಒಂದು ಬೆಳಕನ್ನು ತೋರುವಂತಹ ಮಾರ್ಗವನ್ನು ಇಟ್ಟಿರುತ್ತಾನೆ. ಸಕ್ಕರೆಯ ಸಹವಾಸವನ್ನು ಮಾಡಿ ಹಾಲು ಸಿಹಿ ಆಗುತ್ತದೆ. ಹುಳಿಯ ಒಂದು ಸಹವಾಸವನ್ನು ಮಾಡಿ ಹಾಲು ಒಡೆದು ಹೋಗುತ್ತದೆ. ಅದೇ ರೀತಿ ನೀವು ಜೀವನದಲ್ಲಿ ಒಳ್ಳೆಯವರ ಸಹವಾಸವನ್ನು ಮಾಡಿದರೆ ಜೀವನ ಎನ್ನುವುದು ಸುಖದಿಂದ ಕೂಡಿರುತ್ತದೆ. ಅದೇ ಕೆಟ್ಟವರ ಸಹವಾಸವನ್ನು ಮಾಡಿದರೆ ಜೀವನ ಎನ್ನುವುದು ಹಾಲಿನ ರೀತಿಯಲ್ಲಿ ಸರ್ವನಾಶವಾಗುತ್ತದೆ. ಹಾಗಾಗಿ ನಮ್ಮ ಸುತ್ತಮುತ್ತ ಇರುವಂತಹ ವ್ಯಕ್ತಿಗಳು ಸದಾಕಾಲ ಸಕಾರಾತ್ಮಕತೆಯಿಂದ ಜೀವನವನ್ನು ನಡೆಸುವಂಥವರೊಂದಿಗೆ ನಾವು ಜೀವನವನ್ನು ಕಟ್ಟಿಕೊಳ್ಳಬೇಕು. ಅಂತಹ ವ್ಯಕ್ತಿಗಳನ್ನು ಮಾತ್ರ ನಮ್ಮ ಜೀವನದಲ್ಲಿ ಇಟ್ಟುಕೊಳ್ಳಬೇಕು. ಬೇರೆ ವ್ಯಕ್ತಿಗಳಿಗೆ ಯಾವುದೇ ಕಾರಣಕ್ಕೂ ಕೂಡ ನಮ್ಮ ಜೀವನದಲ್ಲಿ ಅವಕಾಶವನ್ನು ಕೊಡಲೇಬಾರದು. ನೀನು ಗೆಲ್ಲಬೇಕು ಅನ್ನುವ ಹಠ ನಿನ್ನಲ್ಲಿ ಇದ್ದರೆ ಈ 2 ಗುಟ್ಟಗಳನ್ನು ನೀನು ಯಾವುದೇ ಕಾರಣಕ್ಕೂ ಯಾರೊಂದಿಗೂ ಕೂಡ ಹಂಚಿಕೊಳ್ಳಲೇಬಾರದು. ಮೊದಲನೇದು ನಿನ್ನ ಅಸಹಾಯಕತೆ. ಯಾವುದೇ ಕಾರಣಕ್ಕೂ ಕೂಡ ನಿನ್ನ ಅಸಹಾಯಕತೆಯನ್ನು ನೀನು ಯಾವ ವ್ಯಕ್ತಿಯೊಂದಿಗೂ ಕೂಡ ನೀನು ಹಂಚಿಕೊಳ್ಳಲೇಬಾರದು. ಏಕೆಂದರೆ ನೀನು ಅಂತಹ ಒಂದು ಮಾತನ್ನು ಅಂತಹ ವ್ಯಕ್ತಿಯೊಂದಿಗೆ ನೀನು ಹಂಚಿಕೊಂಡಾಗ ಅವರು ನಿನ್ನನ್ನು ಕಡೆಗಣಿಸಿ ನೋಡುವಂತಹ ಸಂದರ್ಭ ಹೆಚ್ಚಾಗಿ ಇರುತ್ತದೆ. ಹಾಗೂ ನಿನ್ನ ಬಗ್ಗೆ ಇಲ್ಲ ಸಲ್ಲದೆ ಇರುವಂತಹ ಮಾತುಗಳನ್ನು ಜನರ ಮಧ್ಯೆ ಬಿತ್ತುವಂತಹ ಸಂಭವ ಹೆಚ್ಚಾಗಿ ಇರುತ್ತದೆ. ನಿನ್ನ ಅಸಹಾಯಕತೆಯನ್ನು ನೀನು ಯಾವುದೇ ಕಾರಣಕ್ಕೂ ಕೂಡ ಎಂತಹ ವ್ಯಕ್ತಿಯಾಗಿದ್ದರೂ ಕೂಡ ಅಂಥವರಿಗೆ ಹೇಳಲೇಬಾರದು. ಹಾಗೂ ಎರಡನೆಯದು ನಿನ್ನ ಯೋಚನೆಯನ್ನು. ನೀನು ಮುಂದಿನ ದಿನಮಾನಗಳಲ್ಲಿ ಯಾವ ರೀತಿಯ ಕೆಲಸಗಳನ್ನು, ಯಾವ ಗುರಿಯನ್ನು ಇಟ್ಟುಕೊಂಡಿದ್ದೀಯಾ ಎನ್ನುವುದನ್ನು ಕುರಿತು ಯಾರ ಬಳಿಯಲ್ಲೂ ಕೂಡ ಎಷ್ಟೇ ಆತ್ಮೀಯವಾಗಿ ಇರುವಂತಹ ವ್ಯಕ್ತಿಯೇ ಆಗಿದ್ದರೂ ಕೂಡ ಅವರ ಬಳಿಯಲ್ಲಿ ಹೇಳಲೇಬಾರದು. ನೀನು ಒಂದು ವೇಳೆ ಹೇಳಿದಾಗ ನಿನ್ನ ಎಲ್ಲ ಪ್ಲಾನಿಂಗನ್ನು, ನಿನ್ನ ಎಲ್ಲ ಯೋಚನೆಗಳನ್ನು, ನಿನ್ನ ಎಲ್ಲ ಗುರಿಗಳನ್ನು ಅವರು ಭಂಗಗೊಳಿಸುವಂತಹ ಸಾಮರ್ಥ್ಯವನ್ನು ಹೊಂದಿರುತ್ತಾರೆ. ಹಾಗಾಗಿ ಯಾರ ಬಳಿಯಲ್ಲೂ ಕೂಡ ನೀನು ಈ ಥರದ ಒಂದು ನಿನ್ನ ಪ್ಲಾನಿಂಗನ್ನು ಕುರಿತು, ನಿನ್ನ ಯೋಚನೆಯನ್ನು ಕುರಿತು ಹೇಳಲೇಬಾರದು. ಇಲ್ಲಿ ಪ್ರಸ್ತುತವಾಗಿರುವಂತಹ ಸಮಾಜದಲ್ಲಿ ಅವರ ಅವಶ್ಯಕತೆಗಳಿಗೆ ತಕ್ಕಂತೆ ಮಾತ್ರ ನೀನು ಕೆಟ್ಟವನೋ ಅಥವಾ ಒಳ್ಳೆಯವನೋ ಎಂದು ನಿರ್ಧಾರವನ್ನು ಮಾಡುತ್ತಾರೆ. ಹಾಗಾಗಿ ಇಲ್ಲಿ ಯಾರ ಬಳಿಯಲ್ಲೂ ಕೂಡ ನಾವು ಒಳ್ಳೆಯವರು ಅಥವಾ ಕೆಟ್ಟವರು ಎನಿಸಿಕೊಳ್ಳುವುದಕ್ಕೆ ಸಾಧ್ಯವೇ ಇಲ್ಲ. ನಿನ್ನಿಂದ ಏನೂ ಉಪಯೋಗ ಇಲ್ಲ ಎಂದು ಗೊತ್ತಾದಾಗ ಅವರೇ ನಿನ್ನನ್ನು ತೊರೆದು ಹೋಗುತ್ತಾರೆ. ಉಪಯೋಗ ಇದ್ದಾಗ ಮಾತ್ರ ಬಣ್ಣ ಬಣ್ಣದ ಮಾತುಗಳನ್ನು ಕಟ್ಟಿ ಮುಂದೆ ಬರುತ್ತಾರೆ.
ಅಂತಹ ವ್ಯಕ್ತಿಗಳನ್ನು ನಿಮ್ಮ ಬಳಿಯಲ್ಲಿ ಇಟ್ಟುಕೊಳ್ಳುವುದು ತುಂಬಾನೇ ಅಪಾಯಕಾರಿ. ಜಗತ್ತಿನಲ್ಲಿ ನಂಬಿಕೆಯನ್ನ ಉಳಿಸಿಕೊಳ್ಳುವವರಿಗಿಂತ ಬಳಸಿಕೊಳ್ಳುವವರೇ ಹೆಚ್ಚು. ಹಾಗಾಗಿ ಯಾರನ್ನೂ ಕೂಡ ಇಲ್ಲಿ ನಾವು ಕಣ್ಣು ಮುಚ್ಚಿ ನಂಬುವುದಕ್ಕೆ ಹೋಗಲೇಬಾರದು. ಆ ಸಮಯ ಸಂದರ್ಭ ಬಂದಾಗ ಅಂಥವರ ಮುಖವಾಡ ಕಳಚಿ ಬೀಳುವುದು. ನಿನ್ನನ್ನು ನೀನು ನಂಬು, ನಿನ್ನ ಆತ್ಮವಿಶ್ವಾಸವನ್ನು ನೀನು ನಂಬು, ನಿನ್ನ ಗುರಿಯ ಕಡೆಗೆ ಮಾತ್ರ ನೀನು ಗಮನವನ್ನು ಕೊಡು, ಬೇರೆಯವರ ಕಡೆಗೆ ಅಲ್ಲವೇ ಅಲ್ಲ, ನಿಮ್ಮನ್ನು ಗುರಾಯಿಸುವವರ ಕಡೆಗೆ ಅಲ್ಲವೇ ಅಲ್ಲ. ನೀನು ನಿನ್ನ ಬದುಕಿನಲ್ಲಿ ಅಂದುಕೊಂಡಿರುವಂತಹ ಕೆಲಸವನ್ನು ಸಾಧಿಸಿ ತೋರಿಸಬೇಕು ಅಥವಾ ನಿನ್ನನ್ನು ಹೀಯಾಳಿಸಿದವರಿಗೆ ಮುಖಭಂಗ ಆಗುವ ರೀತಿಯಲ್ಲಿ ನೀನು ಸಾಧನೆಯನ್ನು ಮಾಡಬೇಕು ಅನ್ನುವುದೇ ಆದರೆ ಮೊದಲು ಎಲ್ಲರ ಕಡೆಗೆ ಗಮನವನ್ನು ಕೊಡುವುದನ್ನು ನಿಲ್ಲಿಸು. ಕೇವಲ ನಿನ್ನ ಗುರಿಯ ಕಡೆಗೆ, ನಿನ್ನ ಕೆಲಸದ ಮೇಲೆ ನೀನು ಗಮನವನ್ನು ಕೊಡುವುದನ್ನು ಕಲಿತುಕೋ. ಆಗ ಮಾತ್ರ ಬದುಕಿನಲ್ಲಿ ಏನಾದರೂ ಮಾಡಲು ಸಾಧ್ಯವಾಗುವುದು. ಇಲ್ಲವೆಂದರೆ ಬದುಕು ಎನ್ನುವುದು ಬರುಡಾಗಿ ಹೋಗುವುದು. ಎಲ್ಲ ಶಕ್ತಿಯೂ ಕೂಡ ನಮ್ಮೊಳಗೆ ಇದೆ. ನಾವು ಏನು ಬೇಕಾದರೂ ಕೂಡ ಸಾಧಿಸಿ ತೋರಿಸಬಲ್ಲೆವು ಎನ್ನುವಂತಹ ಆತ್ಮವಿಶ್ವಾಸ ವ್ಯಕ್ತಿಯಲ್ಲಿ ಇದ್ದಾಗ ಖಂಡಿತವಾಗಿಯೂ ಜೀವನದಲ್ಲಿ ಆತನು ಏನಾದರೂ ಮಾಡಿ ಸಾಧಿಸಿಯೇ ತೋರುತ್ತಾನೆ. ಸಾಧಿಸುವಂತಹ ಛಲದ ಜೊತೆಗೆ ಏನೇ ಬಂದರೂ ಕೂಡ ಎದುರಿಸಿ ನಿಲ್ಲುತ್ತೇನೆ ಎನ್ನುವಂತಹ ಆತ್ಮವಿಶ್ವಾಸ ಅವನಲ್ಲಿ ಇರಬೇಕಾಗುತ್ತದೆ. ಒಳ್ಳೆಯ ಸಂಬಂಧಗಳು ಪ್ರೀತಿ ಕೊಟ್ಟು ಉಳಿಸಿಕೊಳ್ಳಿ, ಕೆಟ್ಟ ಸಂಬಂಧಗಳನ್ನು ಮೌನವಾಗಿ ಇದ್ದು ಕಳೆದುಕೊಳ್ಳಿ. ಏಕೆಂದರೆ ಕೆಟ್ಟವರಿಂದ ನಿಮ್ಮ ಜೀವನಕ್ಕೆ ಕುತ್ತು ತರುವಂತಹ ಸಂಭವ ಬಂದೇ ಬರುತ್ತದೆ. ಆದರೆ ಒಳ್ಳೆಯವರಿಂದ ಖಂಡಿತವಾಗಿಯೂ ಕೂಡ ನಿಮಗೆ ಒಳ್ಳೆಯದೇ ಆಗುವುದು. ನಿಮ್ಮನ್ನು ನೀವು ಜಯಿಸಿ, ಆಗ ಇಡೀ ಜಗತ್ತು ನಿಮ್ಮದಾಗುತ್ತದೆ. ಮೊದಲು ನಿಮ್ಮನ್ನು ನೀವು ವಿಜಯಶಾಲಿಯನ್ನಾಗಿ ಮಾಡಿಕೊಳ್ಳಬೇಕು. ಕಷ್ಟಗಳು ನಿನಗೆ ಎದುರಾದಷ್ಟು ನೀನು ಬಲಿಷ್ಠನಾಗುತ್ತಾ ಹೋಗುವೆ. ಹಾಗಾಗಿ ಕಷ್ಟಗಳು ಜೀವನದಲ್ಲಿ ಬಂದರೆ ಹೆದರಿಕೊಳ್ಳಬೇಡ, ಅದನ್ನು ಎದುರಿಸಿ ಮುಂದೆ ನಡೆಯುವುದನ್ನು ಕಲಿತುಕೋ. ಖಂಡಿತವಾಗಿಯೂ ಕೂಡ ಆಗುವುದೆಲ್ಲ ಒಳ್ಳೆಯದೇ ಆಗುವುದು. ನೀವೇನಾದರೂ ಶ್ರೀಕೃಷ್ಣ ಪರಮಾತ್ಮನ ಭಕ್ತರಾಗಿದ್ದರೆ ಈ ಕೂಡಲೇ ಈ ವಿಡಿಯೋಗೆ ಒಂದು ಲೈಕನ್ನು ಮಾಡಿ ಹಾಗೂ ಜೈ ಶ್ರೀಕೃಷ್ಣ ಪರಮಾತ್ಮ ಎಂದು ಕಮೆಂಟನ್ನು ಮಾಡಿ. ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗುವವರೆಗೂ ಧನ್ಯವಾದ ಕರುನಾಡಿಗೆ.